ಸುಮ್ನಿರ್ಕ. ಅತ್ತಿ ನೋಡಿಲ್ಲ ಅಂದ್ರೆ ನಿನ್ನ ಸಿಗದು ತೋರಣನ ಕಟ್ತಾಳ. ಹಾ, ನನ್ನ ಮ್ಯಾಲ ಕೈ ಮಾಡ್ಲಿ ನೋಡ್ತೀನಿ. ಚಣ್ಣಾಂಬೆ ವಂಶದ ಹೆಣ್ಣು ನಾನು. ನನ್ನ ನಡ್ಸಿದ್ರ ಆಕಿನ ಸಾಯ್ತಾಳ. ಯಾಕೆ ತಡುತ್ತೆ ಆಕಿನ ಸುಮ್ನ? ಆಕಿ ತಣ್ಣಗಿದ್ರ ನಾನು ಯಾಕೆ ಆಕಿ ತಂಟಿಗೆ ಹೋಗ್ಲಕ್ಕ? ಅಲ್ಲ, ನಮ್ಮ ರಾಜು ನೋವ್ನ್ಯಾಗ ದೊಡ್ಡವ್ವ ಕಾಸು ಕೊಡು, ಇಲ್ಲ ಕಾಸಿನ ಸರ ಕೊಡು, ಈ ಮೂಲ ವ್ಯಾಧಿಗೆ ಮದ್ ಮಾಡಿಸ್ಕೊಂಡು ಬರ್ತೀನಂದ್ರೆ ಈಕಿ ತನ್ನ ಮಗನಿಗಿಂತ ಸರಾನೇ ಹೆಚ್ಚು ಅಂತಾಳಲ್ಲ. ನಮ್ಮ ಮುತ್ತೈದಿ ತನಕ ಏನಾದ್ರ ಆದ್ರೆ ಯಾರ ಗತಿ? ಆಕಿ ಅದು ನಂದು ಯಾವ ಕಾಲ ಆತು? ನೀ ಅದನ್ನ ಈಗ ನೆನೆಸ್ಕೊಂಡಿಯಾ? ಅಷ್ಟೇ ಅಲ್ಲಕ್ಕ, ತವ್ರ ಮನೆಯಿಂದ ತಂದಿರೋದು ಏನು ಕೊಡಲ್ಲ ಅಂದಾಳ. ಆಕಿ ತವ್ರ ಮನೆಯವರು ಸಾವುಕಾರಲ್ಲ ಬಿಡೆ. ಆ ಪೆಟ್ಗಿ ಸುದ್ದಿ ಬಿಡು. ಅಕ್ಕ, ಈಕಿ ತವ್ರ ಮನಿದು ಅಂತ ಹೇಳಿ ಈ ಅರಮನಿದೆ ಎಲ್ಲ ಕೂಡ್ಸಿ ಈ ಪೆಟ್ಟಿಗೆ ಯಾಕೆ ಮಡಗಿದ್ರೆ? 70 ವರ್ಷದ ಹಿಂದೆ ಈ ಅರಮನಿ ಮರದಾಟ ಹೆಂಗಿತ್ತು ಅಂತ ಕೇಳಿದ್ಯೋ ಇಲ್ಲೋ? ಅದನ್ನ ಯಾಕೆ ನೆನೆಸ್ತಿ ಬಿಡು. ಅರಮನೆಯಾಗ ಕಾಲಿಡಕ್ ಜಾಗ ಇರ್ತಿರ್ಲಿಲ್ಲ ಅಂತ. ಎಲ್ಲಿ ನೋಡಿದ್ರು ಬ್ಯಾಳಿ ಚೀಲ್ಗಳೇ ತುಂಬಿರ್ತಿದ್ವಂತ. ಸುತ್ತಲ ಇರೋ 20 ಊರು ಇವ್ರವೇ ಅಂತೆ. ಈ ಮುದುಕಿ ರಾಜಮಾತಿ ಮತ್ತೆ ನಮ್ಮ ಸ್ವಂತ ಅತ್ತಿ ಇದ್ರಲ್ಲ, ಒಂದ್ ದಿವಸ ಹುಟ್ಟಿದ ಸೀರೆ ಇನ್ನೊಂದ್ ದಿವಸ ಹುಟ್ಟಿರ್ಲಿಲ್ಲ ಅಂತ. ಅರಮನಿಯಿಂದ ಒಂದ್ ಹೆಜ್ಜೆಗೆ ಕಾಲಿಡ್ಬೇಕಂದ್ರ 20 ಆಳ್ಗಳು ಪಲ್ಲಕ್ಕಿ ಇರ್ತಿತ್ತಂತೆ. ಆಳುಗಳ ಕಾಲಾಗ ಬೆಳ್ಳಿ ಕಡ್ಗ ಮಾಡ್ಸಿ ಹಾಕ್ತಿದ್ರಂತ ಅರಮನೆಯವ್ರು ತಮ್ಮ ಹೆಸರು ಬರ್ಸಿ. ಓಬಯ್ಯ ಹೇಳ್ತಿದ್ದ, ಅವ್ರ ತಾತನ ಕಾಲಾಗ ಅಂತ ಬೆಳ್ಳಿ ಕಡ್ಗ ಇತ್ತಂತ. ನಮ್ಮನಿ ಬರ ಹೆಂಗೈತ್ ನೋಡ್ಕ. ಆಳ್ಗಳ ಕಾಲ್ಗೆ ಬೆಳ್ಳಿ ಕಡ್ಗ ಮಾಡಿ ಹಾಕ್ತಿದ್ದಿ ಅರಮನೆ. ಬೀಳೋ ಕಾಲದಾಗ ನಾವು ಸೊಸೆರಾಗಿ ಬಂದೀವಿ. ಎಲ್ಲ ಕಲಿಗಾಲ. ನಾವು ಬರೀ ಆವಾಗ ಅರಮನೆ ಹಂಗಿತ್ತು ಹಿಂಗಿತ್ತು ಅಂತ ನೆನೆಸ್ಕೊಂಡು ಕೊರ್ಗಿನ ಸತ್ತೋಗ್ತೀವಿ ನಾವು ನೋಡ್ಕ. ಎಲ್ಲರ ಬಾಳೆವಾಗೂ ಒಳ್ಳೆ ಕಾಲ ಅನ್ನೋದು ಬಂದೇ ಬರ್ತತಿ. ಚಲ್ವಿ ಹೋಗು, ನನ್ನ ಮಾತು ಕೇಳು. ಆ ಪೆಟ್ಟಿಗೆಗೆ ಏನಾರ ಇರಲಿ ಬಿಡ್ಲಿ, ಅದೆಲ್ಲಿತ್ತೋ ಆ ಜಾಗದಾಗ ಇಟ್ಟು ಬಾ. ನಮ್ಮ ಹಣೆಯಾಗ ಬರ್ದಿದ್ರೆ ನಮಗೆ ಸಿಗ್ತತಿ. ಅದೆಲ್ಲ ಆಗಂಗಿಲ್ಕ. ಯಾಯ್ ಕಾಲ್ ಕೆಟ್ಟವಳೆ, ನನ್ನ ಪೇಟಿಗೆ ಮೇಲೆ ಕಣ್ಣು ಹಾಕೋಷ್ಟು ಬೆಳೆದು ಬಿಟ್ಟಿದ್ಯೇನೆ. ನಾನು ಬೆಳೀತಾ ಇದ್ದೀನಿ, ನೀನು ಕೊಳಿತಾ ಇದ್ದಿ. ಏಯ್ ಕಾಲ್ ಕೆಟ್ಟವಳೆ, ನನ್ನ ತವ್ರ ಮನೆ ಪೆಟ್ಟಿ ಮುಟ್ಟೋಕೆ ನೀನು ಯಾವಳೆ? ನೀನು ಸತ್ ಮ್ಯಾಲ ನೀನು ಬಾಯಿಗೆ ಮಣ್ಣು ಹಾಕ್ಕೊಳು.